ನಮಸ್ಕಾರ. ನಾನು ಡಾಕ್ಟರ್ ಅಂಬಾರಾಯ ಅಷ್ಟಗಿ, ಭಾರತೀಯ ಜನತಾ ಪಕ್ಷದ SC ಮೋರ್ಚಾ ರಾಜ್ಯ ಉಪಾಧ್ಯಕ್ಷ, ನಮ್ಮ ಮರ್ಯಪ್ಪ ಬಡಗೇರ್ ಜಿಲ್ಲಾಧ್ಯಕ್ಷರು SC ಮೋರ್ಚಾ, ನಮ್ಮ ಗಣೇಶ್ ಹೊಳಕೇರಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ BJP ಮುಖಂಡರು, ನಮ್ಮ ಜೈಭೀಮ್ ಕಟ್ಟಿ ಮಾಜಿ ಸಿಂಡಿಕೇಟ್ ಸದಸ್ಯರು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ನಡೆಸಲು ಕಾರಣ ಏನಂತಂದ್ರೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಏನು 4ನೇ ತಾರೀಕು ಸಲ್ಲಿಕೆ ಆಯಿತು, ಆ ವರದಿ ದೋಷಪೂರಿತವಾಗಿ ಅವರು ಸಬ್ಮಿಟ್ ಮಾಡ್ಯಾರ. ಅದ್ರಾಗ ಅನೇಕ ಗೊಂದಲಗಳವ. ಏನು ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಧುಸ್ವಾಮಿಯವರ ಒಂದು ನೇತೃತ್ವದ ಸಬ್ ಕಮಿಟಿ ಉಪಸಮಿತಿ ರಚನೆ ಮಾಡಿ 3 ತಿಂಗಳಲ್ಲಿ ಒಂದು ವರದಿ ಸಲ್ಲಿಸಿ ಆ ಮೀಸಲಾತಿಯನ್ನು ಜಾರಿಗೊಳಿಸಿದರು. ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ವಲಯ ಸಂಬಂಧಿತ ಜಾತಿಗಳಿಗೆ 5.5%, ಕೊರ್ಮ, ಕೊರ್ಚ, ಬೋವಿ, ಬಂಜಾರಕ್ಕೆ 4.5%, ಇತರರಿಗೆ 1% ಮಾಡಿತ್ತು. ಆದ್ರೆ ಅದು ಸರಿ ಇಲ್ಲ ಅಂಥೇಳಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಳಕ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡ್ತು. ನಾಗಮೋಹನ್ ದಾಸ್ ಅವರು ತಮ್ಮ ವಿಚಾರಣೆ ಪ್ರಾರಂಭ ಹಂತದಲ್ಲಿಯೇ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಜಾತಿಗಳೇ ಅಲ್ಲ, ಇವುಗಳನ್ನ ಜಾತಿ ಅಂತ ಪರಿಗಣಿಸಲ್ಲ, ನೀವು ಹೊಲೆಯರಿದ್ದರು ಹೊಲೆಯರು ಬರ್ಸ್ರಿ, ಮಾದಿಗರಿದ್ದರು ಮಾದಿಗರು ಬರ್ಸ್ರಿ ಅಂಥೇಳಿ ಸ್ಪಷ್ಟಪಡಿಸಿತ್ತು. ಆದರೆ ವರದಿ ಸಲ್ಲಿಸಿದಾಗ ಅಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರಕ್ಕೆ 1% ಕೊಟ್ಟಿರ್ತಕ್ಕಂಥದ್ದು, 3 ಲಕ್ಷ ಚಿಲ್ಲರೆ ಅವರ ಜನಸಂಖ್ಯೆ ತೋರಿಸಿ ಅವ್ರಿಗೆ 1% ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಏನಿದಾರ ಅವರು ಬಹುಸಂಖ್ಯಾತರು ಹೊಲೆಯ ಜಾತಿಗೆ ಸಂಬಂಧಪಟ್ಟವ್ರ. ಅದಕ್ಕೆ ಅವರನ್ನು ಹೊಲೆಯ ಗುಂಪಿಗೆ ಸೇರಿಸ್ಬೇಕು. ಚಲವಾದಿ ಬೇರೆ ಅಲ್ಲ, ಹೊಲೆಯ ಬೇರೆ ಅಲ್ಲ. ಚಲವಾದಿಗಳಿಗೆ ಪ್ರತ್ಯೇಕ ಮಾಡ್ಯಾರ, ಚಲವಾದಿಗಳು ಪ್ರತ್ಯೇಕ ಇಲ್ಲ, ಚಲವಾದಿಗಳಿಗೂ ಹೊಲೆಯ ಗುಂಪಿಗೆ ಸೇರಿಸ್ಬೇಕು. ಆದರೆ ಚಲವಾದಿಗಳಿಗೆ 3,74,000 ಅದಕ್ಕೆ ಸಪ್ರೇಟ್ ಮಾಡ್ಯಾರ. ಹೊಲೆಯ ಸಂಬಂಧಿತ ಜಾತಿಗಳು 24,74,000 ಚಿಲ್ಲರೆ ಮಾಡ್ಯಾರ. ಮತ್ತು ಹೊಲೆಯ ಜಾತಿಗೆ ಸಂಬಂಧಪಟ್ಟಂಥ ದಾಸರಿ, ಬ್ಯಾಗಾರ, ಚನ್ನದಾಸರಿ, ಹೊಲೆಯ ದಾಸರ್, ಯಲಮಲವಾರ, ಮಲವಂಡು, ಹೊಲೆಯಾರ್, ವಲಾರ್, ಹೊಲೆಯ ದಾಸರಿ, ಮಾಲಾದಾಸರಿ, ಮಾಲಾ ಸನ್ಯಾಸಿ, ಮಸ್ತಿ, ಪಂಬದ, ತೋಟಿ ಇವೆಲ್ಲ ಸೇರಿ 1,15,828 ಇದು ವೈದಿ ಮಾದಿಗ ಜಾತಿಗೆ ಸಂಬಂಧಪಟ್ಟ ಗುಂಪಿಗೆ ಸೇರಿಸ್ಯಾರ. ಇವೆಲ್ಲ ವಲಯ ಜಾತಿಗೆ ಸಂಬಂಧಪಟ್ಟಂಥ ಗುಂಪುಗಳು. ಅದೇ ರೀತಿ ಪೆರಿಯಾರ್ ಇದು ಟೋಟಲ್ 1,61,164 ಇದು ಕ್ಲಿಯರ್ ಹೊಲೆಯರ, ಇದು ಹೊಲೆಯ ಜಾತಿಗೆ ಸಂಬಂಧಪಟ್ಟವ್ರ. ಆದಿ ದ್ರಾವಿಡ 3,20,641, ಆದಿ ಕರ್ನಾಟಕ 1,47,199, ಆದಿ ಆಂಧ್ರ 7,114, ಟೋಟಲ್ 4,74,954. ಹಿಂಗೆ ಈ A+B+E ಸೇರಿಸಿದ್ರೆ 7,51,946 ಜನಸಂಖ್ಯೆ ವಲಯ ಸಂಬಂಧಿತ ಜಾತಿಗಳವ. ಇವು ಮತ್ತು ಚಲವಾದಿ ಮತ್ತು ಹೊಲೆಯ ಸೇರಿಸಿದ್ರೆ ಟೋಟಲ್ ನಾವು 37,60,579 ಆಗ್ಲತ್ತೀವಿ. ಮಾದಿಗ ಸಂಬಂಧಿತ ಜಾತಿಗಳದು 27 ಲಕ್ಷ ಅದ. 27 ಲಕ್ಷದಲ್ಲಿ 37,60,000 ಇಲ್ಲಿ ನಮಗೆ ಎಷ್ಟು ಬರಬೇಕು? ನಮಗೆ 7% ಬರಬೇಕು ಎಲ್ಲ ಸೇರಿ. ನಮ್ಮ
ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಪಾಲನ್ನು ನಾವು ಕೇಳ್ತಾ ಇದ್ದೀವಿ. ನಾವು ಒಳ ಮೀಸಲಾತಿ ಜಾರಿಗೊಳಿಸೋದಕ್ಕೆ ವಿರೋಧ ಇಲ್ಲ, ಒಳ ಮೀಸಲಾತಿ ಜಾರಿಗೊಳಿಸಲಿ, ಆದರೆ ಈ ಆಗಿರ್ತಕ್ಕಂಥ ತಾರತಮ್ಯ ಸರಿಪಡಿಸಿ ಜಾರಿಗೊಳಿಸಲಿ ಅಂತಕ್ಕಂಥದ್ದು ನಮ್ಮ ಮನವಿ ಅದ, ಸರ್ಕಾರಕ್ಕೆ ಆಗ್ರಹನೂ ಕೂಡ ಅದ. ಇವತ್ತೇನು ಪ್ರತಿಭಟನೆ ನಡೀತಾ ಇದೆ, ಎಲ್ಲ ಸಂಘಟನೆಗಳು ಎಲ್ಲ ಪಕ್ಷಗಳು ಸೇರಿ, ಅದರಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಕೂಡ ಪಾಲ್ಗೊಳ್ತಾ ಇದ್ದೀವಿ, ಸೇರ್ತಾ ಇದ್ದೀವಿ. ಸರ್ಕಾರಕ್ಕೆ ಇದೆಲ್ಲವನ್ನು ಸರಿಪಡಿಸಿ ನೀವು ಮೀಸಲಾತಿ ಜಾರಿಗೊಳಿಸ್ರಿ ಅಂಥೇಳಿ ನಮ್ಮ ಹಕ್ಕು ಒತ್ತಾಯ ಅದ. ಜನತಾ ಪಕ್ಷದ ನಿಲುವು ಬೇರೆ, ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ವಲಯರ ನಿಲುವು ಬೇರೆ. ನಮ್ಮ ಪಕ್ಷದ ನಿಲುವು ನಾವು ಹೆಂಗೆ ಹೇಳಕ್ಕೆ ಬರ್ತದೆ? ಈಗ ನಮ್ಮ ರಾಜ್ಯ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ನಿರ್ಣಯ ಬೇರೆ. ಇದು ನಮ್ಮ SC ಮೋರ್ಚಾದಲ್ಲಿರ್ತಕ್ಕಂಥ ಅಥವಾ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ವಲಯರ ನಿಲುವು ಇದು.